ಸ್ನೇಹಕ್ಕೆ ಗೌರವ ಕೊಡುವ ಗೆಳೆಯ, ಸ್ನೇಹಕ್ಕೆ ಗೌರವ ಕೊಡುವ ಗೆಳೆಯ, ಹರೀಶ್ ಕಡಕಲೂರು ಗೆಳೆಯ. ನಿನಗೆ ಹುಟ್ಟು ಹಬ್ಬದ ಶುಭಾಶಯ ಗೆಳೆಯ, ನಿನಗೆ ಹುಟ್ಟು ಹಬ್ಬದ ಶುಭಾಶಯ. ಸುಖವಾಗಿ ಬಾಳು ಗೆಳೆಯ, ಸಂತೋಷ ತುಂಬಲಿ ಗೆಳೆಯ, ಜೀವನದ ಹೋರಾಟದಲ್ಲಿ ಕೀರ್ತಿ ಶಾಲಿಯಾಗಿ ಬಾ ಗೆಳೆಯ. ಹರೀಶ್ ಕಡಕಲೂರು ಗೆಳೆಯ, ನಿನಗೆ ಹುಟ್ಟು ಹಬ್ಬದ ಶುಭಾಶಯ ಗೆಳೆಯ, ನಿನಗೆ ಹುಟ್ಟು ಹಬ್ಬದ ಶುಭಾಶಯ ಶುಭಾಶಯ. ಬೆಂಬಲ ನಿನಗೆ ಆನೆ ಬಲವ ತಂದಿದೆ, ತಾನು ಬೆಳೆದು ತನ್ನವರನ್ನು ಬೆಳೆಸು ಕಂದ ಎಂದಿದೆ. ನಿನ್ನ ಒಳ್ಳೆಯ ತನವೇ ನಿನ್ನ ಬೆಂಗಾವಲಾಗಿ ನಿಂತಿದೆ. ಜನಸೇವೆ ಮಾಡುವ ಸೌಭಾಗ್ಯ ನಿನದಾಗಿದೆ. ಶುಭವಾಗಲಿ ಗೆಳೆಯ ನಿನಗೆ, ಶುಭವಾಗಲಿ ಹರೀಶ್ ಕಡಕಲೂರು ಗೆಳೆಯ, ನಿನಗೆ ಹುಟ್ಟು ಹಬ್ಬದ ಶುಭಾಶಯ ಗೆಳೆಯ, ನಿನಗೆ ಹುಟ್ಟು ಹಬ್ಬದ ಶುಭಾಶಯ 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 ಶುಭಾಶಯ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಜಿಗೆ, ಯಡಿಯೂರಪ್ಪನವ್ರಿಗೆ, ಹಾಗೆ ನಮ್ಮ ಯುವ ನಾಯಕ ಹರೀಶ್ಗೆ, ಕಡಕಲೂರು ಹರೀಶ್ಗೆ. ಬಂಧುಗಳೇ, ಇವತ್ತು ನಮ್ಮ ಯುವ ಮಿತ್ರ ಭಾರತೀಯ ಜನತಾ ಪಕ್ಷದ ಶಿರಾ ತಾಲೂಕಿನ ಯುವ ಮೋರ್ಚಾ ಅಧ್ಯಕ್ಷರ ಬರ್ತ್ಡೇಯನ್ನ, ಹುಟ್ಟುಹಬ್ಬವನ್ನ ಇವತ್ತು ನಾವೆಲ್ಲ ಸೇರಿ ಶಿರಾ ನಗರದಲ್ಲಿ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಎಲ್ಲ ಭಾರತೀಯ ಜನತಾ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಪಕ್ಷದ ಮುಖಂಡರುಗಳು, ಅವರ ಸ್ನೇಹಿತರ ಬಳಗ, ಅಪಾರವಾದ ಯುವಕರು ಸ್ನೇಹಿತರ ಬಳಗ ಕಳೆದ ಒಂದು ವಾರದಿಂದ ತಯಾರಿ ಮಾಡಿಕೊಂಡು ಈ ಒಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ. ಇವತ್ತು ಯುವಕ ಹರೀಶ್ಗೆ ನಾವೆಲ್ಲ ಬಹಳ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತಾ ಇದ್ದೇವೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ. ಆ ಯುವಕನಿಗೆ ಮುಂದೆ ನಮ್ಮ ಜೊತೆಯಲ್ಲಿ ನಾವು ಇಟ್ಕೊಂಡು ಅವನ್ನ ಬೆಳೆಸ್ತೇವೆ. ಎಲ್ಲ ಹಂತಕ್ಕೂ ಕೂಡ ಅವರಿಗೆ ರಾಜಕೀಯವಾಗಿ ಮತ್ತೆ ಕೌಟುಂಬಿಕವಾಗಿ, ಹಾಗೆ ಅವರ ಆಯುಷು, ಅವರ ತಂದೆ ತಾಯಿ, ಅವರ ಅಕ್ಕ ತಂಗಿ ಎಲ್ಲರಿಗೂ ಕೂಡ ದೇವರು ಒಳ್ಳೆದನ್ನ ಮಾಡ್ಲಿ. ನಾವೆಲ್ಲ ಇದೇ ರೀತಿ ಒಟ್ಟಾಗಿ ಒಬ್ರಿಗೊಬ್ರು ಒಂದು ಕುಟುಂಬದ ರೀತಿ, ಬಿಜೆಪಿ ಶಿರಾ ಅಂದ್ರೆ ಒಂದು ಕುಟುಂಬ, ಒಂದು ಕುಟುಂಬದ ರೀತಿ ಒಬ್ರಿಗೊಬ್ರಿಗೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ, ಒಬ್ಬರ ಕಷ್ಟದಲ್ಲಿ ಒಬ್ರು ಭಾಗಿಯಾಗಿ ನಾವು ಪಕ್ಷವನ್ನು ಮುನ್ನಡೆಸ್ತೇವೆ. ಜೊತೆಗೆ ಶಿರಾ ತಾಲೂಕನ್ನು ಕೂಡ ಅಭಿವೃದ್ಧಿ ಪಥದತ್ತ ಈ ಎಲ್ಲ ಯುವಕರ ಸಹಕಾರದಿಂದ ಕೊಂಡೊಯ್ಯುವಂತ ಪ್ರಯತ್ನವನ್ನ ಮಾಡ್ತೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಇದು ಒಂದು ಹೊಸ ಬದಲಾವಣೆ ಶಿರಾ ತಾಲೂಕಿಗೆ. ಶಿರಾ ಹಿಂದೆ ಏನು ಇಲ್ಲಿವರೆಗೆ 50, 60, 70 ವರ್ಷದಿಂದ ನಡ್ಕೊಂಡು ಬಂದಿದೆ. ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ. ಬದಲಾಯಿಸೋದು ಮನುಷ್ಯರ ಧರ್ಮ, ಜನರ ಧರ್ಮ. ಹಾಗಾಗಿ ಇವತ್ತು ಬಿಜೆಪಿಗೆ, ಶಿರಾ ಬಿಜೆಪಿಗೆ ಒಂದು ಒಳ್ಳೆ ಕಾಲ ಬರ್ತಾ ಇದೆ. ಸದ್ಯದಲ್ಲೇ ZP TP ಚುನಾವಣೆಗಳು ಬರ್ತಾ ಇದೆ. ನಾನು ಜಿಲ್ಲಾ ಅಧ್ಯಕ್ಷನಾಗಿ
ಈಗಾಗಲೇ ನಿರ್ಧಾರ ಮಾಡಿದ್ದೇನೆ. ಅತಿ ಹೆಚ್ಚು ಯುವಕರಿಗೆ ಆದ್ಯತೆಯನ್ನು ಕೊಟ್ಟು ಅದು ZP TPಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಹೊಸ ಮುಖಗಳನ್ನ ಪರಿಚಯ ಮಾಡುವಂಥದ್ದು. ಏನು ಹಳೆ ಮುಖಗಳಿತ್ತು, ಹಳೆ ಮುಖಗಳಿಗೆ ಅಥವಾ ವಂಶ ಪಾರಂಪರ್ಯಕ್ಕೆ ಇಂಪಾರ್ಟೆಂಟ್ ಕೊಡದೆ ಹೊಸ ಮುಖಗಳಿಗೆ ಆದ್ಯತೆ ಕೊಟ್ಟು ಅವ್ರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ತನು ಮನ ಧನ ಎಲ್ಲವನ್ನು ಅರ್ಪಿಸಿ ಅವ್ರನ್ನ ಗೆಲ್ಸುವಂತ ಕೆಲಸವನ್ನ ಮಾಡಬೇಕು ಅನ್ನೋ ನಿರ್ಧಾರ ನಿನ್ನೆ ನಮ್ಮ ಕೋರ್ ಕಮಿಟಿ, ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿನಲ್ಲಿ ನಮ್ಮ ರಾಜ್ಯದ ಪಕ್ಷದ ಕಚೇರಿಯಿಂದ ತೀರ್ಮಾನ ಆಗಿದೆ. ಭಾರತೀಯ ಜನತಾ ಪಕ್ಷ ಏನ್ ನಮ್ಮ ಶಿರಾ ತಾಲೂಕಿನಲ್ಲಿ ಒಂದು ಮುಂದಿನ ಬೆಳವಣಿಗೆಗೆ ಭಾರತೀಯ ಜನತಾ ಪಕ್ಷದ ಬಾವುಟ ಆರ್ಬೇಕು ಅಂತ ಹೇಳಿದ್ರೆ ಈಗ ಬಹುಶಃ ನಮ್ಮ ಯುವ ನಾಯಕ ಹರೀಶ್ ಅವರ ಬರ್ತ್ಡೇಯಿಂದ ಇವತ್ತಿಂದ ಪ್ರಾರಂಭ ಆಗಿದೆ. ಸೊ ಇವತ್ತಿಂದ ಪ್ರಾರಂಭ ಆಗಿ ಖಂಡಿತ ಕೂಡ ಇದು ನಿರಂತರವಾಗಿ ಈ ತಾಲೂಕಿನಲ್ಲಿ ಒಂದು ಹೊಸ ಬದಲಾವಣೆಯನ್ನ ತರ್ತೇವೆ ಅನ್ನೋ ಒಂದು ವಿಶ್ವಾಸವನ್ನ, ಒಂದು ಮನಸ್ಸನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಹರೀಶ್ಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೇದಾಗ್ಲಿ. ಇನ್ನು ಸಾವಿರಾರು ಜನ ಯುವಕರು ನಮ್ಮ ಈ ತಂಡ ಏನಿದೆ, ಈ ತಂಡದ ಜೊತೆ ಬರೋರಿದ್ದಾರೆ. ಇದೊಂದು ತುರ್ತಾಗಿ ಆಯೋಜಿಸಿರುವಂತ ಕಾರ್ಯಕ್ರಮ, ಹೆಚ್ಚು ಆರ್ಭಟ ಇಲ್ಲದೆ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರಣಕ್ಕಾಗಿ ಬಂಧುಗಳೇ, ನಾವು ದೂರದೃಷ್ಟಿ ಇಟ್ಕೊಂಡು ಈ ತಾಲೂಕನ್ನ, ಜನರನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕಾಗಿದೆ. ಅದ್ರ ಜೊತೆಗೆ ಸಮಾಜವನ್ನ ನಿರ್ಮಾಣ ಮಾಡುವಂಥದ್ದು. ಎಲ್ಲ ಅಧಿಕಾರ ನನ್ನೊಬ್ಬನಿಗೆ ಬೇಕು, ಎಲ್ಲ ZPನೂ ನನಗೆ ಬೇಕು, TPನೂ ನನಗೆ ಬೇಕು, ಹಾಗೆ ಸೊಸೈಟಿಗಳು ನನಗೆ ಬೇಕು, ಅಥವಾ ಬೇರೆ ಎಲ್ಲ ನನಗೆ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹಂಚ್ಕೊಂಡು ತಿನ್ನುವಂತ ಒಂದು ನಿರ್ಧಾರ. ಒಬ್ಬೊಬ್ರು ಒಂದೊಂದು ಜವಾಬ್ದಾರಿಯನ್ನು ಹೊತ್ತು ಸಂಘಟಿತ ಕೆಲಸ ಮಾಡುವಂತ ಕೆಲಸವನ್ನ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳ್ತಾ, ಈ ಬದಲಾವಣೆಗೆ ನೀವು ಮಹಾಜನತೆ ಏನಿದ್ದೀರಿ, ನಿಮ್ಮದು ದೊಡ್ಡ ಒಂದು ಕೊಡುಗೆ ಇರುತ್ತೆ. ಹಾಗಾಗಿ ದೊಡ್ಡ ಮಟ್ಟಕ್ಕೆ ನೀವು ಇದರಲ್ಲಿ ಭಾಗವಹಿಸಬೇಕು. ಮುಂದಿನ ಚುನಾವಣೆಗಳು ಇನ್ನು 2 ವರ್ಷದಲ್ಲಿ ನಿರಂತರ ಇದು ಚುನಾವಣೆ ವರ್ಷಗಳು. ZP TP ಗ್ರಾಮ ಪಂಚಾಯತ್, ನಗರಸಭಾ ಚುನಾವಣೆ ಬರುತ್ತೆ, ಗ್ರಾಮ ಪಂಚಾಯತ್ ಚುನಾವಣೆಗಳು ಬರುತ್ತೆ. ಎಲ್ಲದರಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನ ಹೆಚ್ಚಾಗಿ ಕಲ್ಸ್ಕೊಳ್ಳೋದ್ರ ಮುಖಾಂತರ ನಾವು ಖಂಡಿತವಾಗ್ಲೂ ಕೂಡ ಶಿರಾದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟವನ್ನ ನಾವು ಆರಿಸ್ತೇವೆ ಅನ್ನೋ ಒಂದು ಮಾತನ್ನ ಹೇಳ್ತೇವೆ. ಅದ್ರ ಜೊತೆ ನಾವು ಈ ಸಂಘಟನೆಗೆ ಹೋಗ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅದು ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ನಡೀತೇವೆ. ಆದ್ರೆ ನಮ್ಮ ಸಂಘಟನೆ ಈಗ ಸಂಘಟನಾ ಪರ್ವ ಪ್ರಾರಂಭ ಆಗಿದೆ. ಅದರಲ್ಲಿ ನಾವು ನಮ್ಮ ರಾಜ್ಯಾಧ್ಯಕ್ಷರ ಕೈಯನ್ನ ಬಲಪಡಿಸಬೇಕಾಗಿದೆ. ನಮ್ಮ ಭಾರತೀಯ ಜನತಾ ಪಕ್ಷದ ಸಂಘಟನೆಯನ್ನ ಗಟ್ಟಿ ಮಾಡಬೇಕಾಗಿದೆ. ರಾಷ್ಟ್ರೀಯ ಪಕ್ಷ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಆಡಳಿತ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲ ಹೆಮ್ಮೆ ಪಡ್ತೇವೆ. ಇಂಥ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ನಾವು ಕೂಡ ಒಬ್ಬ ಸದಸ್ಯರು, ಕಾರ್ಯಕರ್ತರು ಅಂತ ಹೇಳೋದಕ್ಕೆ ಖಂಡಿತ ನಮ್ಗೆಲ್ಲ ಹೆಮ್ಮೆ ಇದೆ ಅನ್ನೋ ಮಾತನ್ನ ಹೇಳಿ, ಮತ್ತೊಮ್ಮೆ ಹರೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿ, ಆ ಯುವಕನ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ವಿಶೇಷವಾಗಿ ತಡುಕ್ಲೂರು, ನಮ್ಮ ಲಕ್ಕನಹಳ್ಳಿ, ಹುಲಿಕುಂಟೆ ಹೋಬಳಿ ಹುಡುಗರು, ಅವ್ರ ಸಂಗಡಿಗರು NBFCನವರೆಲ್ಲ ಅವರು ಕೂಡ ಎಲ್ಲ ಬಂದಿದ್ದಾರೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಬೆಂಬಲ ಕೊಟ್ಟು ಅವ್ರಿಗೆ ಯಾವುದೇ ರಾಜಕೀಯದ ನಾವು ಜವಾಬ್ದಾರಿ ಕೊಡ್ತೇವೆ. ನೀನು ಇಂಥದ್ನ ಮಾಡಪ್ಪ, TP ಮಾಡ್ತೀಯಾ, ZP ಮಾಡ್ತೀಯಾ, ಅಥವಾ ಯಾವ ಜವಾಬ್ದಾರಿ ತಗೋಬೇಕು ಅಂತ ಹೇಳಿ ಆ ಕೆಲಸ ಬಂದಾಗ ಎಲ್ಲರೂ ಬೆಂಬಲಿಸ್ಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡಿ, ಎಲ್ಲರಲ್ಲೂ ಕೂಡ, ನನಗಂತೂ ಯಾವ ಜಾತಿನೂ ಇಲ್ಲ, ಈ ತುಂಬಿದ ಸಭೆಯಲ್ಲಿ ಹೇಳ್ತಾ ಇದ್ದೇನೆ, ನಾನು ಜಾತ್ಯತೀತವಾಗಿ ಇಲ್ಲಿವರೆಗೂ ನನ್ನ ಹಿನ್ನೆಲೆ, ನಾನು ನಡ್ಕೊಂಡು ಬಂದಿರೋ ರೀತಿ, ಅದು ಪ್ರೆಸಿಡೆನ್ಸಿ ಸ್ಕೂಲ್ನ ಕೊಡುವಂತ ಫ್ರೀ ಸೀಟ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಅಥವಾ ಮಕ್ಕಳಿಗೆ ಸಹಾಯ ಮಾಡೋದಿರ್ಬೋದು, ಯಾವತ್ತೂ ನಾನು ಜಾತಿ ನೋಡಿ ಬಂದಿಲ್ಲ. ಜಾತಿ ಅಂದ್ರೆ ಏನಂತನೂ ಕೂಡ ನನಗೆ ಗೊತ್ತಿಲ್ಲ. ಎಲ್ಲರೂ ನಮ್ಮವರೇ ಅಂತೇಳಿ. ಹಾಗಾಗಿ ಎಲ್ಲರೂ ನಮ್ಮವರೇ. ನಾವು ಬೆಳೆದು ಬಂದಿರೋ ರೀತಿ ಆಗಿದೆ. ಹಾಗಾಗಿ ಇದನ್ನ ಮುಂದುವರ್ಸ್ಕೊಂಡು ಹೋಗೋಣ. ಜಾತ್ಯತೀತವಾದಂತ ಒಂದು ಸಮಾಜವನ್ನ ಕಟ್ಟುವಂತ ಪರಿಕಲ್ಪನೆಯನ್ನ ಮಾಡೋಣ. ಇವತ್ತು ಗ್ರಾಮ ಸ್ವರಾಜ್ ಅಂತ ಹೇಳ್ತೇವೆ. ಗ್ರಾಮಗಳು ಉದ್ಧಾರ ಆಗದೆ ಹೊರತು, ಗಾಂಧೀಜಿಯವರು ಹೇಳಿದ್ರು, ಗ್ರಾಮಗಳು ಉದ್ಧಾರ ಆಗದೆ ಹೊರತು ದೇಶ ಉದ್ಧಾರ ಆಗಲ್ಲ. ನಾವು ಗ್ರಾಮಗಳಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಜೊತೆಗೆ ಗ್ರಾಮ ಪಂಚಾಯತ್ಗಳನ್ನ ಸದೃಢ ಮಾಡಬೇಕಾಗಿದೆ. ಅಲ್ಲಿ ಯುವಕರು ಹೆಚ್ಚೆಚ್ಚಾಗಿ ಬರಬೇಕಾಗಿದೆ. ಅದರ ಮುಖಾಂತರ ಗ್ರಾಮಗಳಲ್ಲಿ ಒಳ್ಳೆ ಕೆಲಸ ಆಗ್ಬೇಕಾಗಿದೆ. ಆ ಗ್ರಾಮಗಳನ್ನ ಕಟ್ಟುವಂತ ಕೆಲಸವನ್ನ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡಿಕೊಂಡು, ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ.
ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಕಿಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.